Hello dear students, welcome to Drona Coaching Classes Rampura. Okay, today we are going to discuss about the Navodaya expected questions in 2026. Okay, ಅಂದರೆ 2026 ಮತ್ತು 27ನೇ ಸಾಲಿನಲ್ಲಿ ಕೇಳುವಂತಹ ನವೋದಯದಲ್ಲಿ ಬರುವಂತಹ ಸಂಭವನೀಯ ಪ್ರಶ್ನೆಗಳು ಗಣಿತದ ಮೇಲೆ ಯಾವ ಥರ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂತ ಹೇಳಿ ಇವತ್ತಿನ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಒಂದಿಷ್ಟು ಕ್ವಶನ್ಸ್ಗಳನ್ನು ತೊಗೊಂಬಂದಿದ್ದೀವಿ. ಇನ್ಮೇಲೆ ಪ್ರತಿದಿನ ನಿಮಗೆ ಸಂಜೆ 6 ಗಂಟೆ 15 ನಿಮಿಷಕ್ಕೆ ನಿಮಗೆ ಪ್ರತಿದಿನ ಲೈವ್ ಕ್ಲಾಸಸ್ಗಳು ಬರ್ತಾ ಇರ್ತವೆ. ಆದ್ದರಿಂದ ನೀವು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನೀವು ನೋಟಿಫೈ ಆಗಿದ್ರೆ ನಾವು ಯಾವುದೇ ವಿಡಿಯೋ ಮಾಡಿದರೂ ಕೂಡ ಅದು ನಿಮಗೆ ಮೊದಲೇ ತಲುಪುತ್ತೆ. ಓಕೆ, ಹಾಗಾದರೆ ಇವತ್ತು ನೋಡೋಣ ನಾವು ನವೋದಯ ಪರೀಕ್ಷೆಯಲ್ಲಿ ಕೇಳುವಂತಹ ಸಂಭವನೀಯ ಪ್ರಶ್ನೆಗಳು ಯಾವ ಥರ ಇರ್ತವೆ, ಮ್ಯಾಥ್ಸ್ ಮೇಲೆ ಇರುವಂತಹ ಕ್ವಶನ್ಸ್ಗಳು ಯಾವ ಥರ ನಮಗೆ ಕೇಳ್ತಾರೆ ಅಂತ ಹೇಳಿ ಇವತ್ತಿನ ಕ್ಲಾಸಲ್ಲಿ ಒಂದೊಂದನ್ನೇ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆನಾ? ಅಂದರೆ ಹೊಸ ಪ್ಯಾಟರ್ನ್ ಮುಖಾಂತರ, ಅಂದರೆ ಹೊಸ ಸಿಲೆಬಸ್ ನಮಗೇನು ಕೊಟ್ಟಿದ್ದಾರಲ್ವ ನವೋದಯ ಸಮಿತಿಯವರು, ಅದೇ ಸಿಲೆಬಸ್ ಮೇಲೆ ತೆಗೆದಿರುವಂತಹ ಕ್ವಶನ್ಸು, ಈ ಥರ ಕ್ವಶನ್ಸ್ಗಳು ನಮಗೆ ನವೋದಯದಲ್ಲಿ ಕೇಳ್ತಾರೆ. ಓಕೆನಾ? ಇದೇ ಡಿಸೆಂಬರ್ 13ರಂದು ಶನಿವಾರ ನಿಮಗೆ ಎಕ್ಸಾಮ್ ಇರ್ತಾ ಇದೆ. ಆದ್ದರಿಂದ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಒಂದಿಷ್ಟು ಕ್ವಶನ್ಸ್ಗಳನ್ನು ಇವತ್ತು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀವಿ. ಆ ಕ್ವಶನ್ಸ್ಗಳನ್ನು ಇವತ್ತು ನೋಡ್ತಾ ಹೋಗೋಣ. ಆದ್ದರಿಂದ ನೀವು ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದೇ ಥರ ನೋಟಿಫೈ ಆಗಿರೋದ್ರ ಮುಖಾಂತರ ನೀವು ಪ್ರತಿದಿನ ನಮ್ಮ ಕ್ಲಾಸ್ಗಳನ್ನು ಕೇಳ್ತಾ ಹೋಗ್ಬೋದು. ಓಕೆ ನೋಡಿ, ಹಾಗಾದರೆ ಪ್ರಶ್ನೆ ಸಂಖ್ಯೆ 1 ಏನನ್ನ ಕೊಟ್ಟಿದ್ದಾರೆ? ಪ್ರಶ್ನೆ ಸಂಖ್ಯೆ ಓಕೆ, ಸಾಲ್ವ್ 2 whole 1/2 plus 1 whole 1/3 minus 1 whole 1/2 into 2 whole 1/2 divided by 1 whole 1/2. ಓಕೆ, ಹಾಗಾದ್ರೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ರಿ, ಸರಳೀಕರಿಸಿ ಅಂತ ಹೇಳಿದ್ದಾರೆ. ನೋಡೋಣ. ಹಾಗಾದ್ರೆ 2 whole 1/2 ನಾನು ಏನಂತ ಬರಿತಾ ಇದ್ದೀನಿ? ಫಸ್ಟ್ ಬೋರ್ಡ್ ಮಾಸ್ ರೂಲ್ಸ್ ಪ್ರಕಾರ, ಓಕೆನಾ, ಬೋರ್ಡ್ ಮಾಸ್ ನ ನಿಯಮದ ಪ್ರಕಾರ ನಾವು ಫಸ್ಟ್ ಬ್ರಾಕೆಟ್ ಗಳನ್ನ ಸೊಲ್ಯೂಷನ್ ಮಾಡ್ತೀವಿ. ಹಾಗಾದ್ರೆ ಕೊಟ್ಟಿರುವಂತಹ ಸಮಸ್ಯೆಯಲ್ಲಿ ಎಲ್ಲಾದ್ರೂ ಬ್ರಾಕೆಟ್ ಇದೆನಾ? ಓಕೆ, ಇಲ್ಲ. ಅಂದ್ರೆ ದೇರ್ ಇಸ್ ನೋ ಬ್ರಾಕೆಟ್ ಇನ್ ದ ಗಿವನ್ ಪ್ರಾಬ್ಲಮ್. ಓಕೆ, ದೆನ್ ವಿ ಹ್ಯಾವ್ ಟು ಸರ್ಚ್ ಫಾರ್ ಆಫ್. ಆಫ್ ಅನ್ನುವಂತ ರ ದ ಳ ಅಂತ ಹೇಳಿ ಎಲ್ಲಾದ್ರೂ ಕಾಣ್ತಾ ಇದೆನಾ? ಅದು ಕೂಡ ಸಿಗ್ತಾ ಇಲ್ಲ. ನೆಕ್ಸ್ಟ್ ಡಿ ಅಂದ್ರೆ ಡಿವಿಷನ್. ಓಕೆ, ಡಿವಿಷನ್ ಎಲ್ಲಾದ್ರೂ ಸಿಗ್ತಾ ಇದೆನಾ? ಎಸ್, ದೇರ್ ಇಸ್ ಅ ಡಿವಿಷನ್ ಸೈನ್ ಇನ್ ಬಿಟ್ವೀನ್ 2 whole 1/2 ಡಿವೈಡೆಡ್ ಬೈ 1 whole 1/2. 2.1/2 ಬಾಗ್ಲೆ 1.1/2 ಇವುಗಳ ಮಧ್ಯೆ ಏನ್ ಬರ್ತಾ ಇದೆ? ನಮಗೆ ಡಿವೈಡ್ ಸೈನ್ ಬರ್ತಾ ಇದೆ. ಹಾಗಾದ್ರೆ ನಾವು ಇದನ್ನ ಫಸ್ಟ್ ಸೊಲ್ಯೂಷನ್ ಮಾಡಬೇಕಾಗುತ್ತೆ. ಓಕೆನಾ? BOD MAS ಅನ್ನುವಂಥದ್ದು ಬೋರ್ಡ್ ಮಾಸ್ ನಿಯಮ ಆಗ್ತಾ ಇದೆ. ಹಾಗಾದ್ರೆ ಫಸ್ಟ್ ಸೊಲ್ಯೂಷನ್ ಮಾಡಬೇಕಾದ್ರೆ ಫಸ್ಟ್ ನಾನು ಎಲ್ಲಾ ಭಿನ್ನ ರಾಶಿಗಳನ್ನ, ಇವೆಲ್ಲಾ ಮಿಶ್ರ ಭಿನ್ನ ರಾಶಿಗಳನ್ನ, ದೀಸ್ ಆರ್ ಆಲ್ ಇನ್ ಮಿಕ್ಸ್ಡ್ ಫ್ರಾಕ್ಷನ್, ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಇಂಪ್ರಾಪರ್ ಫ್ರಾಕ್ಷನ್. ಅಂದ್ರೆ ಇವನ್ನ ಮಿಶ್ರ ಭಿನ್ನ ರಾಶಿ ಇರುವಂತಹವನ್ನ ನಾನು ಏನ್ ಮಾಡ್ತಾ ಇದ್ದೀನಿ? ಇಲ್ಲಿ ವಿಷಮ ಭಿನ್ನ ರಾಶಿಗೆ ಪರಿವರ್ತನೆಯನ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮಗೆ ಸರಳೀಕರಣ ಮಾಡಲಿಕ್ಕೆ ಈಸಿ ಆಗಲಿ ಅನ್ನುವಂಥ ನಿರ್ಧಾರದ ಮೇಲೆ. ಓಕೆ, 2 2 4 4 + 1 5 5/2 ಪ್ಲಸ್ 1 3 3 3 + 1 4 4/3 ಮೈನಸ್ 1 2 2 2 1 1 2 2 2 + 1 3 3/2 ಇಂಟು ಓಕೆ 2 2 4 4 + 1 5 5/2 ಡಿವೈಡೆಡ್ ಬೈ 1 ಸರಿ ನಾನು ಡಿವೈಡ್ ಬರಿತೀನಿ. ಅದಾದ್ಮೇಲೆ ನಾನು ಇದನ್ನ ಸರಳೀಕರಣ ಮಾಡ್ತಾ ಹೋಗ್ತೀನಿ. 2 1 2 2 + 1 3 3/2. ಹಾಗಾದ್ರೆ ನಾವೇನ್ ಮಾಡೋಣ ಈಗ? 5/2 ಪ್ಲಸ್ 4/3 ಮೈನಸ್ 3/2 ಇಂಟು ಓಕೆ, ಇದನ್ನ ನಾವು ಈಗ ಸರಳೀಕರಣ ಮಾಡಬೇಕಾಗುತ್ತೆ. 5/2 ಡಿವೈಡ್ ಇರೋದು ಇಂಟು ಆಗಿ ರೆಸಿಪ್ರೋಕಲ್ ಆಗುತ್ತೆ, ಅಂದ್ರೆ ವ್ಯತ್ಕ್ರಮ ಆಗುತ್ತೆ. 2/3 2/3. ಓಕೆ, ಯಾವಾದ್ರೂ ಕ್ಯಾನ್ಸಲೇಷನ್ ಆಗ್ತಾವ? ಈ ಟು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 3 1 ನೆಕ್ಸ್ಟ್ 3 1. ಓಕೆ, ದೆನ್ ವಾಟ್ ವಿ ಆರ್ ರಿಮೇನ್ಸ್ ವಿತ್ 5/2 ಮೀನ್ಸ್ 5/2 ಪ್ಲಸ್ 4/3 ಮೈನಸ್ 5 1 5 5/2. ಓಕೆ, ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡೋಣ. ಪ್ಲಸ್ 5/2 ಮೈನಸ್ 5/2 ಕ್ಯಾನ್ಸಲ್ ಆಯಿತು. ನಮಗೇನು ಉಳಿತು? 4/3 ಅಂದರೆ 4/3. ಇದನ್ನ ನಾವೀಗ ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆಯನ್ನ ಮಾಡಬೇಕು. ಓಕೆ, ಕನ್ವರ್ಟ್ ದಿಸ್ ಇಂಪ್ರಾಪರ್ ಫ್ರಾಕ್ಷನ್ ಇಂಟು ಮಿಕ್ಸ್ಡ್ ಫ್ರಾಕ್ಷನ್ ಬೈ ಡಿವೈಡಿಂಗ್ ನ್ಯೂಮರೇಟರ್ ಬೈ ಇಟ್ಸ್ ಡಿನಾಮಿನೇಟರ್. ಓಕೆ, 3 1 3 1 remains 1 whole 1/3 1 whole 1/3 1 ಪೂರ್ಣಾಂಕ 1/3
ಮೂರು, ಒಂದು ಪೂರ್ಣಾಂಕ 1/3, 1 whole 1/3. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 1. Okay, I think all are understood this one. Let us move to the next question, question number 2. See what they are given here, the question number 2. ನೋಡೋಣ ಇಲ್ಲಿ ಏನು ಕೊಟ್ಟಿದ್ದಾರೆ. ರವಿ put 1 whole 1/8 cup of juice in each of the 5 glasses. Then the total amount of juice put inside the glass is. ರವಿ ಒಂದು ಗ್ಲಾಸಿನಲ್ಲಿ 1.8 ಕಪ್ನಂತೆ 5 ಗ್ಲಾಸ್ನಲ್ಲಿ ಜ್ಯೂಸನ್ನು ಹಾಕುತ್ತಾನೆ. ಹಾಗಾದರೆ ಅವನು ಹಾಕಿದ ಒಟ್ಟು ಜ್ಯೂಸ್ನ ಪ್ರಮಾಣ ಎಷ್ಟು? ಓಕೆ, ಈ ಪುಟ್ 1 whole 1/8 ನ 1 ಗ್ಲಾಸ್ ಅಲ್ಲಿ ಹಾಕ್ತಾನೆ. ಹಾಗಾದ್ರೆ ಅವನು ಎಷ್ಟು ಗ್ಲಾಸ್ ಅಲ್ಲಿ ಹಾಕಿದಾನೆ? ಇಲ್ಲಿ 5 ಗ್ಲಾಸಸ್ ಅಲ್ಲಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆಯ್ತು. 1 whole 1/8 ಅಂದ್ರೆ 8 1 8, 8 plus 1 9, 9/8 into 5. ಓಕೆ, 9 5s 45 divided by 8. ಓಕೆ, 45/8 ಅಂತಂದ್ರೆ ಇದನ್ನ ನಾವೇನ್ ಮಾಡ್ಬೇಕು ಈಗ? ಮಿಕ್ಸ್ಡ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ರಿ. 8 divided by 45. ಓಕೆ, 8 5s 40. ನೆಕ್ಸ್ಟ್ we are remains with 5. 5 whole 5/8. ಓಕೆ, 5 whole 5/8 ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ, ಟೋಟಲ್ ನಮಗೆ 5 ಗ್ಲಾಸಸ್ಗಳಲ್ಲಿ ಅವನು ಎಷ್ಟು ಹಾಕಿದ್ದಾನೆ ಅಂತಂದ್ರೆ 5 whole 5/8 cup. 5 whole 5/8 cup. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಅಂಡರ್ಸ್ಟುಡ್? ಎಸ್. ದೆನ್ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ ನೋಡೋಣ. ಏನು ಕೊಟ್ಟಿದ್ದಾರೆ? ಪ್ರಶ್ನೆ ಸಂಖ್ಯೆ 3. ಹೌ ಮೆನಿ ಸೆಕೆಂಡ್ಸ್ ಆರ್ ದೇರ್ ಇನ್ 2 days? 2 ದಿನಗಳಲ್ಲಿರುವ ಒಟ್ಟು ಸೆಕೆಂಡುಗಳೆಷ್ಟು? ಓಕೆನಾ, ಇಲ್ಲಿ 2 ದಿನಗಳು ಅಂತ ಕೊಟ್ಟಿದ್ದಾರೆ. 2 days, ದೇ ಆರ್ ಆಸ್ಕಿಂಗ್ 2 days, ನಾಟ್ 1 day. ಓಕೆ, 1 hour ಕನ್ಸಿಸ್ಟ್ 3600 ಸೆಕೆಂಡ್. ಇದು 1 ಗಂಟೆಗೆ ಆಯಿತು. ಓಕೆನಾ, 1 ಗಂಟೆಗೆ 3600 ಸೆಕೆಂಡ್ಗಳು. ಇದಂತೂ ಎಲ್ರಿಗೂ ಗೊತ್ತೇ ಇದೆ ಕಾಮನ್ ಆಗಿ. ಹಾಗಾದ್ರೆ 2 ದಿನಗಳಲ್ಲಿ ಎಷ್ಟು ಗಂಟೆಗಳಿರ್ತವೆ? 1 ದಿನಕ್ಕೆ 24 ಗಂಟೆ. ಓಕೆನಾ, 1 ದಿನಕ್ಕೆ 24 ಗಂಟೆ ಆದ್ರೆ 2 ದಿನಕ್ಕೆ ನಮಗೆ 24 48 ಗಂಟೆ. ಓಕೆ, ದೇರ್ ಆರ್ 48 hours in 2 days. How to multiplied 48 hours by 3600 to find the how many seconds are there in 2 days. ಅಂದ್ರೆ 2 days 2 ದಿನಗಳಲ್ಲಿ ನಮಗೆ ಎಷ್ಟು ಸೆಕೆಂಡ್ಗಳಿವೆ ಅಂತ ಕಂಡುಹಿಡಿಯಬೇಕಾಗಿತ್ತು. ಅಂದ್ರೆ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ? ಈ 48 ಗಂಟೆಗಳನ್ನು ನಾವು 3600ರಿಂದ ಗುಣಿಸ್ತಾ ಇದೀವಿ. 3600 ಇಂಟು 48. ಓಕೆನಾ, ರೈಟ್. 8 6 48, 8 3 24, 1 4 28. ಓಕೆ, ಪ್ಲಸ್ 4 6 24, 2 ಕ್ಯಾರಿ. ಓಕೆ, 4 3 12, 12 2 14. ಈ ಒಟ್ಟನ್ನು ಕೂಡಿಸ್ರಿ. 8 8 4 12. ನೆಕ್ಸ್ಟ್ 4 2 6 1 7. ನೆಕ್ಸ್ಟ್ 1ಗೆ 1. ಇಲ್ಲಿ 2 0 ಇದಾವೆ, 2 0ನ ಹಾಕ್ರಿ. ಹಾಗಾದ್ರೆ ಎಷ್ಟಾಗುತ್ತೆ? 1,72,800. ದೇರ್ ಆರ್ ಟೋಟಲ್ ಸೆಕೆಂಡ್ಸ್ ಇನ್ 2 days. ಓಕೆ, 1,72,800 ಸೆಕೆಂಡ್ಗಳು ನಮಗೆ 2 ದಿನಗಳಲ್ಲಿ ಇರ್ತಾ ಇದ್ದಾವೆ. ಓಕೆನಾ, ರೈಟ್. ಹಾಗಾದ್ರೆ 2 ದಿನಕ್ಕೆ ಎಷ್ಟು ಸೆಕೆಂಡ್ ಇರ್ತವೆ? 1,72,800 ಸೆಕೆಂಡು. 1,72,800. ಆಪ್ಷನ್ ಡಿ ಅನ್ನುವಂಥದ್ದು ನಮಗೆ ಕರೆಕ್ಟ್ ಆನ್ಸರ್ ಆಗ್ತಾ ಇದೆ. Okay, I think all are understood these questions. Then let us move to the next question. Question number 4. See what they are given here. Write in Roman numeral. ಕೊಟ್ಟಿರುವಂತಹ ಸಂಖ್ಯೆಯನ್ನ ರೋಮನ್ ಸಂಖ್ಯೆಯಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಓಕೆನಾ, ರೋಮನ್ ನ್ಯೂಮರಲ್ ಇದೆ. ಇದನ್ನ ನೀವು ಯಾವ್ದ್ರಲ್ಲಿ ಬರಿಬೇಕು? ಇದನ್ನ ನಮ್ಗೆ ಅಂದ್ರೆ ಇಂಡೋ ಅರೇಬಿಕ್ ನಂಬರ್ ಅನ್ನ ಬರಿಬೇಕು. ಓಕೆ, ರೋಮನ್ ನ್ಯೂಮರಲ್ ಅಂತ ಕೊಟ್ಟಿದ್ದಾರೆ, ಬಟ್ ಆಲ್ರೆಡಿ ಇಟ್ ಈಸ್ ಇನ್ ರೋಮನ್ ನ್ಯೂಮರಲ್. ಓಕೆ, ರೋಮನ್ ನ್ಯೂಮರಲ್ ಇದೆ. ಇದನ್ನ ನಾವು ರೋಮನ್ ಸಂಖ್ಯೆಯಲ್ಲೆಲ್ಲ ಇದನ್ನ ಹಿಂದೂ ಅರೇಬಿಕ್ ಸಂಖ್ಯೆಯಲ್ಲಿ ಬರಿಬೇಕು. ಯು ಹ್ಯಾವ್ ಟು ಕನ್ವರ್ಟ್ ದೀಸ್ ನಂಬರ್ಸ್, ರೋಮನ್ ನಂಬರ್ಸ್ ಇಂಟು ಹಿಂದೂ ಅರೇಬಿಕ್, ನಾಟ್ ರೋಮನ್ ನಂಬರ್. Okay, convert this number into Hindu Arabic number. Okay, what they are given first, once again I am writing here MDXLV. Okay, MDXLV
ಎಕ್ಸ್ ಎಲ್ ವಿ. ಎಂ ಅಂದರೆ ನಮಗೆ ವ್ಯಾಲ್ಯೂ ಗೊತ್ತಿದೆ, ನಮ್ಗೆ ಏನಾಗ್ತಾ ಇದೆ 1000. ಎಂ ಈಸ್ ಈಕ್ವಲ್ಸ್ ಟು 1000. ಓಕೆ, ಎಂ ಈಸ್ ಈಕ್ವಲ್ಸ್ ಟು 1000 ಪ್ಲಸ್ ಡಿ ಮೀನ್ಸ್ 500. ದ ವ್ಯಾಲ್ಯೂ ಆಫ್ ಡಿ ಈಸ್ 500. ಡಿ ನ ಬೆಲೆ ನಮಗೆ 500 ಬರ್ತಾ ಇದೆ. ಇಲ್ಲಿ ಎಕ್ಸೆಲ್ ನೋಡಿ, ಎಲ್ಲ ಹಿಂದ್ಗಡೆ ಎಕ್ಸ್ ಬಂದಿದೆ. ಓಕೆನಾ, ಎಲ್ಲ ಹಿಂದ್ಗಡೆ ಎಕ್ಸ್ ಬಂದಿದೆ ಅಂತಂದ್ರೆ ಎಕ್ಸೆಲ್ ಅಂತಂದ್ರೆ ಎಷ್ಟಾಗುತ್ತೆ ನಮ್ಗೆ, ಇದು 40 ಆಗ್ತಾ ಇದೆ. ಪ್ಲಸ್ ವಿ ಮೀನ್ಸ್ 5. ವಿ ಅಂದ್ರೆ 5. ರೋಮನ್ ನಂಬರ್ಸ್ ಅಲ್ಲಿ ನಾವು ಟೋಟಲ್ 7 ಅಲ್ಫಾಬೆಟ್ಸ್ ಗಳನ್ನ ಯೂಸ್ ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ಸ್ ಗಳನ್ನ. ಅದೇ ತರ ನಮ್ಗೆ ಇಲ್ಲಿ ಎಂ ಡಿ ಎಕ್ಸ್ ಎಲ್ ವಿ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಐ ಎನ್ನುವಂಥದ್ದು ವರ್ಡ್ ಒಂದನ್ನ ನಾವು ಯೂಸ್ ಮಾಡ್ತೀವಿ, ಐ ಸಿ ಅಂತೇಳಿ. ಓಕೆ, ಬಟ್ ಇಲ್ಲಿ 1 2 3 4 5 ಲೆಟರ್ಸ್ ನ ಕೊಟ್ಟಿದ್ದಾರೆ. ಐ ಸಿ ಸೇರಿದ್ರೆ ಟೋಟಲ್ 7 ಲೆಟರ್ಸ್ ಆಗ್ತವೆ. ಈಗ 1545, 1000 ಪ್ಲಸ್ 500, 1545, 1545 ಅಂತಕ್ಕಂಥದ್ದು ಇದು ಇಂದು ಅರೇಬಿಕ್ ಅಲ್ಲಿ ಬರೆದ್ರೆ ಸಿಗುವಂತ ನಂಬರ್ 1545. ಆಪ್ಷನ್ ಸಿ ಅಂತಕ್ಕಂಥದ್ದು ನಮಗೆ ಸರಿಯಾದಂತ ಉತ್ತರ ಆಗ್ತಾ ಇದೆ. ಓಕೆ, ಐ ಥಿಂಕ್ ಆಲ್ ಆರ್ ಅಂಡರ್ಸ್ಟುಡ್ ದಿಸ್ ಒನ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಏನ್ ಕೊಟ್ಟಿದ್ದಾರೆ? ಪ್ರಶ್ನೆ ಸಂಖ್ಯೆ 5. ಓಕೆ, ಬಿಫೋರ್ ಗೋಯಿಂಗ್ ಟು ಕ್ವಶನ್ ನಂಬರ್ 5, ಓಕೆ, 5ನೇ ಪ್ರಶ್ನೆಗೆ ಹೋಗೋದಕ್ಕಿಂತ ಮೊದಲು ನಿಮಗೆ ಈಗ ಆಲ್ರೆಡಿ ಗೊತ್ತಿರುವ ಹಾಗೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಈಗ ಆಲ್ರೆಡಿ ನಿಮಗೆ ನವೋದಯ ತರಬೇತಿಗಳನ್ನ ಕೊಡ್ತಾ ಇದೆ. ನವೋದಯ, ಸೈನಿಕ, ಕಿತ್ತೂರು, ಓಕೆ, ಈ ತರ 5th ಸ್ಟ್ಯಾಂಡರ್ಡ್ ಅಲ್ಲಿ ಕೇಳುವಂತಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಕೋಚಿಂಗ್ ಅನ್ನ ಕೊಡ್ತಾ ಇದ್ದು, ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡೂ ಮಾಧ್ಯಮದವರಿಗೆ ನಿಮಗೆ ಅಡ್ಮಿಷನ್ಗಳು ಈಗ ಆಲ್ರೆಡಿ ಪ್ರಾರಂಭವಾಗಿದ್ದಾವೆ. ಬೇಸಿಗೆ ತರಬೇತಿಗಳು ನಿಮಗೆ ಏಪ್ರಿಲ್ 1ರಿಂದ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತವೆ. ನಿಮಗೆ ತರಗತಿಗಳು 4ರಿಂದ ಹಿಡಿದು ಅಪ್ ಟು 7th ವರೆಗೆ, 4, 5, 6, 7, 4th, 5th, 6th ಅಂಡ್ 7th ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಕನ್ನಡ, ಮ್ಯಾಥ್ಸು, ಇಂಗ್ಲಿಷು, ಮೆಂಟಲ್ ಎಬಿಲಿಟಿಯನ್ನ ನಿಮಗೆ ಬೇಸಿಕ್ ಫೌಂಡೇಶನ್ ಅನ್ನ ಈ ಸಮ್ಮರ್ ಕ್ಲಾಸ್ ಅಲ್ಲಿ ನಿಮಗೆ ಹಾಕಲಾಗುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ಸ್ಗಳಿಗೆ ಕರೆ ಮಾಡಿ ನೀವೇನ್ ಮಾಡಬಹುದು, ನಿಮ್ಮ ಅಡ್ಮಿಷನ್ಗಳನ್ನ ಕನ್ಫರ್ಮ್ ಮಾಡ್ಕೋಬಹುದು. ಓಕೆನಾ, ರೈಟ್. ಅದೇ ತರ ನಿಮಗೆ ಆನ್ಲೈನ್ ಕ್ಲಾಸಸ್ಗಳು ಕೂಡ ಅವೈಲೇಬಲ್ ಇರ್ತವೆ. ಅದು ಕೂಡ ಏಪ್ರಿಲ್ 1ರಿಂದ ನಿಮಗೆ ಕ್ಲಾಸಸ್ಗಳು ಅವೈಲೇಬಲ್ ಇರ್ತವೆ, ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ. ಆನ್ಲೈನ್ ಕ್ಲಾಸಲ್ಲಿ ನಿಮಗೆ ಕನ್ನಡ, ಮ್ಯಾಥ್ಸ್, ಇಂಗ್ಲಿಷ್ ಈ 3 ಸಬ್ಜೆಕ್ಟ್ಗಳನ್ನು ನಿಮಗೆ ಹೇಳಲಾಗುತ್ತೆ. ಓಕೆನಾ. ನೆಕ್ಸ್ಟ್ ಅದೇ ತರ ನಿಮಗೆ ಯೂಟ್ಯೂಬ್ ಅಲ್ಲಿ ನಮ್ಮ ಸಾಕಷ್ಟು ವಿಡಿಯೋಸ್ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ನೀವು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಅನ್ನುವಂಥ ಯೂಟ್ಯೂಬ್ ಚಾನಲ್ ಅನ್ನ ನೀವು ಓಪನ್ ಮಾಡಿದ್ರೆ ನಿಮಗೆ ಅಲ್ಲಿ ಸಾಕಾಗುಷ್ಟು ವಿಡಿಯೋಸ್ಗಳು ಸಿಗ್ತಾ ಇದ್ದಾವೆ. ಆ ಎಲ್ಲ ವಿಡಿಯೋಸ್ಗಳನ್ನ ನೋಡ್ಕೊಳ್ಳೋದ್ರಿಂದ ನಿಮಗೆ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅದೇ ತರ ಪ್ಲೇ ಸ್ಟೋರ್ ಅಲ್ಲಿ ನಮ್ಮದೇ ಆಗಿರುವಂತಹ ದ್ರೋಣ ನವೋದಯ ಅನ್ನುವಂಥ ಆ್ಯಪ್ ಇದೆ. ಆ ಆ್ಯಪ್ ಮುಖಾಂತರ ಕೂಡ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೂಡ ನಮ್ಮ ಕ್ಲಾಸಸ್ಗಳನ್ನು, ವಿಡಿಯೋಸ್ಗಳನ್ನು, ಅಲ್ಲಿ ಇರುವಂತಹ ಮಾಹಿತಿಗಳನ್ನು ನೀವು ಪಡ್ಕೋಬಹುದಾಗಿದೆ. ಓಕೆನಾ. ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ, ತಾಲೂಕು ಮೊಳಕಾಲ್ಮೂರು, ಜಿಲ್ಲೆ ಚಿತ್ರದುರ್ಗ, SGM PU ಕಾಲೇಜ್, ಪೆಟ್ರೋಲ್ ಬಂಕ್ ಹಿಂಭಾಗ, ರಾಂಪುರ. ಓಕೆನಾ. ಯಾರಿಗಾದ್ರೂ ಅಡ್ಮಿಷನ್ಗಳು ಬೇಕಾಗಿದ್ದಲ್ಲಿ ಈಗ ಆಲ್ರೆಡಿ ಅಡ್ಮಿಷನ್ಗಳು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಯಾರಾದರೂ ಅಡ್ಮಿಷನ್ ಮಾಡಿಸೋರಿದ್ರೆ ಈ ನಂಬರ್ಸ್ಗಳಿಗೆ ಕರೆ ಮಾಡಿ ನಿಮ್ಮ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡ್ಕೋಬಹುದು. ಓಕೆ, ಎಸ್. ಹಾಗಾದ್ರೆ ನಾವು ನಮ್ಮ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5 ಏನ್ ಕೊಟ್ಟಿದ್ದಾರೆ? ದ ಅವರೇಜ್ ಆಫ್ ಫಸ್ಟ್ 5 ಕಾಂಪೋಸಿಟ್ ನಂಬರ್ಸ್. ಮೊದಲ 5 ಭಾಜ್ಯ ಸಂಖ್ಯೆಗಳ ಸರಾಸರಿ. ಮೊದಲ 5 ಭಾಜ್ಯ ಸಂಖ್ಯೆಗಳಿರಬೇಕು, ಅದರ ಸರಾಸರಿಯನ್ನ ನಾವಿಲ್ಲಿ ಕಂಡುಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ದ ಅವರೇಜ್ ಆಫ್ ಫಸ್ಟ್ 5, ಮೊದಲ 5 ಕಾಂಪೋಸಿಟ್ ನಂಬರ್ಸ್, ಮೊದಲ 5 ಸಮ ಸಂಖ್ಯೆಗಳು. ಓಕೆನಾ, ಸಾರಿ, ಭಾಜ್ಯ ಸಂಖ್ಯೆಗಳು. ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಭಾಜ್ಯ ಸಂಖ್ಯೆಗಳು. ಯಾವ ಸಂಖ್ಯೆಗಳಿಗೆ 2ಕ್ಕಿಂತಲೂ ಹೆಚ್ಚು ಅಪವರ್ತನಗಳಿರ್ತಾವೋ, ದ ನಂಬರ್ ವಿಚ್ ಹ್ಯಾಸ್ ಮೋರ್ ದನ್ 2 ಫ್ಯಾಕ್ಟರ್ಸ್ ಆರ್ ಕಾಲ್ಡ್ ಕಾಂಪೋಸಿಟ್ ನಂಬರ್ಸ್. ಯಾವ ಸಂಖ್ಯೆಗೆ 2ಕ್ಕಿಂತ ಹೆಚ್ಚಿನ ಹೆಚ್ಚಿನ ಅಪವರ್ತನಗಳಿರ್ತಾವೋ ಅವುಗಳಿಗೆ ನಾವು ಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತಾ ಇದೀವಿ. ಎಕ್ಸಾಂಪಲ್ ನಿಮಗೆ ಈಗ 2, ಈ 2 ಅಂತಕ್ಕಂಥದ್ದು ನೋಡಿ, ಇದಕ್ಕೆ 1 ಮತ್ತು 2 ಈ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. 2ಅನ್ನ ನಾವು ಸಮ ಅವಿಭಾಜ್ಯ ಸಂಖ್ಯೆ ಅಂತಾನು ಕರಿತೀವಿ. ಇವನ್ ಪ್ರೈಮ್ ನಂಬರ್. 2 is only one even prime number. ಓಕೆ, 2 ಅಂತಕ್ಕಂಥದ್ದು ಒಂದೇ ಒಂದು ಏನಿದು ಸಮ ಅವಿಭಾಜ್ಯ ಸಂಖ್ಯೆ. ಯಾಕಂದ್ರೆ ಈ 2 1ರಿಂದ ಭಾಗ ಹೋಗುತ್ತೆ, ಅದನ್ನು ಬಿಟ್ರೆ ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ತಿರ್ತವೆ. ಇಂತಹ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಅಂತ ಕರಿತೀವಿ. ದೀಸ್ ಆರ್ ಕಾಲ್ಡ್ ಪ್ರೈಮ್ ನಂಬರ್ಸ್. ಓಕೆ,
ಬಟ್ ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಎರಡಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ. ಎಕ್ಸಾಂಪಲ್ 4 ಈಸ್ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್. 4 ಅಂತಕ್ಕಂಥದ್ದು ಅತಿ ಚಿಕ್ಕ ಭಾಜ್ಯ ಸಂಖ್ಯೆ. ಹಾಗಾದ್ರೆ ಈ 4 ಅಂತಕ್ಕಂಥದ್ದು 1ರಿಂದ ಭಾಗ ಹೋಗುತ್ತೆ, 2ರಿಂದ ಭಾಗ ಹೋಗುತ್ತೆ, ನೆಕ್ಸ್ಟ್ ಅದೇ ತರ 4ರಿಂದನೂ ಭಾಗ ಹೋಗುತ್ತೆ. ಆದ್ದರಿಂದ ಇದಕ್ಕೆ ನಾವು ಕಾಂಪೋಸಿಟ್ ನಂಬರ್ ಅಂತ ಕರಿತಾ ಇದ್ದೀವಿ. ಭಾಜ್ಯ ಸಂಖ್ಯೆ, ವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ವಿಭಾಜ್ಯ ಅಂದ್ರೂ ಒಂದೇ, ಭಾಜ್ಯ ಅಂದ್ರೂ ಕೂಡ ಒಂದೇ. ಅರ್ಥ ಆಗ್ತಿದೆನಾ? ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ದ ನಂಬರ್ಸ್ ವಿಚ್ ಹ್ಯಾಸ್ ಮೋರ್ ದೆನ್ 2 ಫ್ಯಾಕ್ಟರ್ಸ್. ಎರಡಕ್ಕಿಂತ ಹೆಚ್ಚಿದವಲ್ವಾ ಇಲ್ಲಿ, ಅದಕ್ಕೆ ಇದನ್ನ ವಿಭಾಜ್ಯ ಅಂತ ಕರಿತೀವಿ. ಹಾಗಾದ್ರೆ ನೋಡೋಣ, ನಮಗಿಲ್ಲಿ ಏನ್ ಕೇಳಿದ್ವಿ ನೆಕ್ಸ್ಟ್ ನಾವಿಲ್ಲಿ ಮೊದಲ 5 ಭಾಜ್ಯ ಸಂಖ್ಯೆಗಳು. ಮೊದಲ 5 ಭಾಜ್ಯ ಸಂಖ್ಯೆಗಳು ಯಾವ ಬರ್ತವೆ? ಮೊದಲ ಭಾಜ್ಯ ಸಂಖ್ಯೆ 4 ಬರ್ತಾ ಇದೆ. 4 ಆದ್ಮೇಲೆ 6 ಬರುತ್ತೆ, 6 ಆದ್ಮೇಲೆ 8 ಬರುತ್ತೆ, 8 ಆದ್ಮೇಲೆ 9 ಅಂತಕ್ಕಂಥದ್ದು ಇದು ಭಾಜ್ಯ ಸಂಖ್ಯೆ. ಓಕೆ, 9 ಈಸ್ ಅ ಕಾಂಪೋಸಿಟ್ ನಂಬರ್. ವೈ? ಬಿಕಾಸ್ ಇಟ್ ಹ್ಯಾಸ್ 3 ಫ್ಯಾಕ್ಟರ್ಸ್. ಓಕೆನಾ? ಅದಕ್ಕೆ ಏನಾಗ್ತಾ ಇದಾವೆ? 3 ಅಪವರ್ತನಗಳಿದಾವೆ. ಓಕೆ, 9 ಆದ್ಮೇಲೆ 10. ದೇರ್ ಆರ್ 5. 1 2 3 4 5. ಓಕೆ, ಯು ಹ್ಯಾವ್ ಟು ಫೈಂಡ್ ದ ಅವರೇಜ್ ಮೀನ್ಸ್ ಫಸ್ಟ್ ಸಮ್ ಆಫ್ ಕ್ವಾಂಟಿಟೀಸ್. ಓಕೆ, ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಓಕೆ, ಒಟ್ಟು ಸಂಖ್ಯೆಗಳು 5 ಇದಾವೆ. ಓಕೆ, ಸಂಖ್ಯೆಗಳ ಮೊತ್ತ ಮತ್ತು ಒಟ್ಟು ಸಂಖ್ಯೆ. ಓಕೆ, ನಂಬರ್ ಆಫ್ ಕ್ವಾಂಟಿಟೀಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್. ಟೋಟಲ್ ನಂಬರ್ಸ್ 5 ಇದಾವೆ. ಈಗ ನಂಬರ್ ಆಫ್ ಸಮ್ ಆಫ್ ಕ್ವಾಂಟಿಟೀಸ್. ಸಮ್ ಆಫ್ ಕ್ವಾಂಟಿಟೀಸ್ ಎಷ್ಟು ಬರುತ್ತೆ? 4 + 6 10, 10 + 8 18, 18 + 9 27, 18 + 9 27, 27 + 10 37. 37 ಡಿವೈಡೆಡ್ ಬೈ 5. ಓಕೆ, ಅಂದರೆ 37 ಅನ್ನ 5 ಇಂದ ಡಿವೈಡ್ ಮಾಡ್ರಿ. ಇಲ್ಲೇ ಮಾಡ್ಕೋಬಹುದು, ಇಲ್ಲಾಂದ್ರೆ ಈಗಾದ್ರೂ ಮಾಡ್ಬೋದು. ಓಕೆ, 5 7 ಜಾ 35. ಎಷ್ಟು ಉಳಿತು? 2 ಉಳಿತು. ಪಾಯಿಂಟ್ ಕೊಟ್ಟು 0 ತಗೊಳ್ತೀಯ. 5 4 ಜಾ 20. ಓಕೆ, ಏನ್ ಬರ್ತಾ ಇದೆ ಅವರೇಜ್? ದ ಅವರೇಜ್ ಈಸ್ 7.4. 7.4 is the average of first 5 composite number. Option A is right answer. Understood? ಅರ್ಥ ಆಯ್ತಲ್ವಾ ಎಲ್ರಿಗೂ ಕೂಡ? ರೈಟ್. ಹಾಗಾದ್ರೆ ಅವರೇಜ್ ಮೇಲೆ ಕೂಡ ನಮಗೆ ಈ ಸರಿ ನವೋದಯ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ಗಳು ಬರೋದ್ರಿಂದ ನೀವು ಅವರೇಜ್ ಅನ್ನುವಂಥ ಚಾಪ್ಟರ್ ಅನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕಾಗ್ತಾ ಇದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಆಡ್. ಓಕೆ, ದಶಮಾಂಶಗಳ ಸಂಕಲನ ಅಂತ ಕರಿತಾ ಇದೀವಿ. ದಶಮಾಂಶಗಳ ಸಂಕಲನ ಮೇಲೆ ನಿಮಗೆ ಕೂಡ ಈ ಸರಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಓಕೆ, ಆಡ್ ಕೂಡಿಸ್ರಿ. 5 + 0.5 + 5.55 + 55.5. ಓಕೆ, ನಿಮಗೆ ದಶಮಾಂಶಗಳನ್ನು ಕೂಡಿಸಬೇಕಾಗಿತ್ತು ಅಂದರೆ ಇಫ್ ವೈಲ್ ಆಡಿಂಗ್ ದ ಡೆಸಿಮಲ್ ನಂಬರ್ಸ್ ವಿ ಹ್ಯಾವ್ ಟು ನೋ ದ ಪ್ಲೇಸಸ್ ಆಫ್ ದ ನಂಬರ್ಸ್. ಓಕೆ, ಇಲ್ಲಿರುವಂಥ ಸ್ಥಾನಗಳನ್ನು ನೋಡ್ಕೋಬೇಕು. ಓಕೆನಾ? ಫಸ್ಟ್ 5 ಕೊಟ್ಟಿದ್ದಾರೆ. ಓಕೆ, 5 ಅಂತಕ್ಕಂಥದ್ದು ಹೋಲ್ ನಂಬರ್. 5 ಅಂತಕ್ಕಂಥದ್ದು ಇದೇನಿದು ಪೂರ್ಣ ಸಂಖ್ಯೆ, ಹೌದಾ? ಈಗ 5 ಬರಿತೀವಿ. 0.5 ಬರಿಬೇಕಾದ್ರೆ 0.5 ಅಂದರೆ 5.0 ಅಂತ ಅರ್ಥ ಇದು. ಓಕೆನಾ? ನೆಕ್ಸ್ಟ್ 5.55. 5 ಅಂತಕ್ಕಂಥದ್ದು ಹೋಲ್ ನಂಬರ್ ಅಲ್ಲಿ ಇದೆ. ಎಸ್, ಹೋಲ್ ನಂಬರ್ ಅಲ್ಲಿ ಬರ್ತೀವಿ. ಪಾಯಿಂಟ್ ಸೀದಾ ಪಾಯಿಂಟ್ ಇಟ್ಟು ಪಾಯಿಂಟ್ ಆದ್ಮೇಲೆ ಹೋಲ್ ನಂಬರ್ ಪಾರ್ಟ್ ಅನ್ನ ಈ ಕಡೆ ಸೈಡ್ ಬರೀರಿ. ಪಾಯಿಂಟ್ ಆದ್ಮೇಲೆ ಡೆಸಿಮಲ್ ಪಾರ್ಟ್ ಅನ್ನ ಈ ಕಡೆ ಬರಿತಾ ಹೋಗ್ರಿ. 5 ಏನು 0 ಹಾಕದೆ ಡೈರೆಕ್ಟ್ ಆಗಿ ಬರಿಬೇಕು. 55 ಅಂತ ಹೇಳಿದರೆ 55.5. ಓಕೆ, ಎಲ್ಲವನ್ನ ಆಡ್ ಮಾಡಿ ಅಂತ ಹೇಳಿದರೆ ಕೂಡಿಸ್ರಿ. ಬಹಳಷ್ಟು ಸಿಂಪಲ್ ಆಗಿರುವಂತಹ ಕ್ವಶನ್ಸ್ಗಳನ್ನು ನವೋದಯದಲ್ಲಿ ಕೇಳ್ತಾರೆ. ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರಿ ಅಂದರೆ ಈಸಿಯಾಗಿ ಆನ್ಸರ್ನ ಮಾಡ್ಬೋದು. 5 10 15 1 ಕ್ಯಾರಿ. 5 10 15 + 1 16, 5 + 1 6. 66.55. 66.55 ಅಂತಕ್ಕಂಥದ್ದು ಆಪ್ಷನ್ ಡಿ ಅಲ್ಲಿ ಇರೋದ್ರಿಂದ ಡಿಗೆ ನೀವು ಶೇಡ್ ಮಾಡಬೇಕಾಗ್ತಾ ಇದೆ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ OMR ಗಳನ್ನು ಯಾವ ಥರ ಶೇಡ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಎಸ್, ದೆನ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 7. ಓಕೆ, ಕ್ವಶನ್ ನಂಬರ್ 7 ಏನು ಕೊಟ್ಟಿದ್ದಾರೆ? ರೈಟ್ ಇನ್ ಅಸೆಂಡಿಂಗ್ ಆರ್ಡರ್. ಏರಿಕೆ ಕ್ರಮದಲ್ಲಿ ಬರೆಯಿರಿ. ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಏರಿಕೆ ಕ್ರಮದಲ್ಲಿ ಬರೀಬೇಕಾಗಿತ್ತು ಅಂದರೆ ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗಿರೋದು ಒಂದು ಅಂದರೆ ಏರಿಕೆ ಕ್ರಮವನ್ನು ನಾವು ಯಾವ ಥರ ಬರಿತಾ ಇದ್ದೀವಿ. ಏರಿಕೆ ಕ್ರಮ ನೋಡ್ರಿ, ಏರಿಕೆ ಅಸೆಂಡಿಂಗ್, ಸ್ಮಾಲೆಸ್ಟ್ ನಂಬರ್ ಇಂದ ಬಿಗ್ಗೆಸ್ಟ್ ನಂಬರ್ ಕಡೆ ಹೋಗೋದು. ಓಕೆ, ಸ್ಮಾಲೆಸ್ಟ್ ಇಂದ ಬಿಗ್ಗೆಸ್ಟ್ ಹೋಗೋದಕ್ಕೆ ನಾವು ಅಸೆಂಡಿಂಗ್ ಏರಿಕೆ ಅಂತ ಕರಿತಾ ಇದೀವಿ. ಏರ್ಕೊಂತ ಹೋಗಬೇಕು.
ಓಕೆನಾ. ಹಾಗಾದ್ರೆ ಕೊಟ್ಟಿರುವಂತಹ ನಂಬರ್ಸ್ ಅಲ್ಲಿ ಯಾವ ಸ್ಮಾಲೆಸ್ಟ್ ಇದಾವೆ ಅಂತ ಬೇಗ ಕಂಡುಹಿಡಿಬೇಕಾದ್ರೆ ಕೊಟ್ಟಿರುವಂತಹ ನಂಬರ್ಸ್ ಗಳನ್ನ ಒಂದರ ಕೆಳಗಡೆ ಒಂದು ಅವುಗಳ ಪ್ಲೇಸ್ ವ್ಯಾಲ್ಯೂಗೆ ತಕ್ಕ ಹಾಗೆ ಬರಿತಾ ಹೋಗಬೇಕು, ಪ್ಲೇಸಸ್ಗೆ ತಕ್ಕ ಹಾಗೆ ಬರಿತಾ ಹೋಗಬೇಕು. 1025, ನೆಕ್ಸ್ಟ್ 2520, 2002. ಓಕೆ, ಈಗ ಹೈಯೆಸ್ಟ್ ಪ್ಲೇಸ್ ಅನ್ನ ನೋಡ್ತಾ ಬರ್ತೀನಿ. ಹೈಯೆಸ್ಟ್ ಪ್ಲೇಸ್ ಅಲ್ಲಿ 1000 ಪ್ಲೇಸ್ ಇದೆ ಎಲ್ಲದಕ್ಕೂ ಕೂಡ, ಅಂದ್ರೆ ಎಲ್ಲದಕ್ಕೂ 2 ಇರೋದ್ರಿಂದ ಈ ಪ್ಲೇಸ್ ಅನ್ನ ಬಿಟ್ಬಿಡ್ತೀನಿ ನಾನು. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ 2025. ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಇಲ್ಲಿ ಕೂಡ 0 ಇದೆ. ಈಗ 5 ಅಂತಕ್ಕಂಥದ್ದು ಬಿಗ್ಗೆಸ್ಟ್ ಇರೋದ್ರಿಂದ 2520 ಇಟ್ ಈಸ್ ದ ಬಿಗ್ಗೆಸ್ಟ್ ನಂಬರ್. ಅಂದ್ರೆ ಇದು ಈಗ ಅಸೆಂಡಿಂಗ್ ಆರ್ಡರ್ ಬರೀತಾ ಇದೀವಿ ಅಂತಂದ್ರೆ ಇದು ಲಾಸ್ಟ್ ಅಲ್ಲಿ ಬರುತ್ತೆ. ದೇರ್ ಆರ್ 1 2 3 4 5. ದಿಸ್ ಇಸ್ ಇನ್ 5th ಪ್ಲೇಸ್. ಇದು 5th ಪ್ಲೇಸ್ ಅಲ್ಲಿ ಇರಬೇಕು. ಓಕೆ, ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ 1 ದೊಡ್ಡದಿರೋದ್ರಿಂದ ಇದು 4th ಪ್ಲೇಸ್ ಅಲ್ಲಿ ಇರಬೇಕು. ಓಕೆ, ನೆಕ್ಸ್ಟ್ 25 ಇದೆ, 5 ಇದೆ, 20 ಇದೆ, 2 ಇದೆ. ಯಾವುದು ಸ್ಮಾಲೆಸ್ಟ್ ಆಗ್ತಾ ಇದೆ ನಮಗೆ 2 ಅಂತಕ್ಕಂಥದ್ದು, ಹಾಗಾದ್ರೆ ಇದು ಫಸ್ಟ್ ಪ್ಲೇಸ್ ಅಲ್ಲಿ ಬರಬೇಕು. ಓಕೆನಾ. ನೆಕ್ಸ್ಟ್ 25 5 ಅಂದ್ರೆ ನಮಗೆ 5 ಅಂತಕ್ಕಂಥದ್ದು ಇದು ಸೆಕೆಂಡ್ ಪ್ಲೇಸ್ ಅಲ್ಲಿ ಬರುತ್ತೆ, 25 ಅಂತಕ್ಕಂಥದ್ದು ಥರ್ಡ್ ಪ್ಲೇಸ್ ಅಲ್ಲಿ ಬರುತ್ತೆ. ಹಾಗಾದ್ರೆ ಬರಿತಾ ಹೋಗೋಣ ಈಗ ಅಸೆಂಡಿಂಗ್ ಆರ್ಡರ್ ಅಲ್ಲಿ 2002 ಫಸ್ಟ್ ಬರಿಬೇಕು, ಅದಾದ್ಮೇಲೆ ಸೆಕೆಂಡ್ 2005 ಸೆಕೆಂಡ್ ಬರಿಬೇಕು, ಥರ್ಡ್ 2025 ಥರ್ಡ್ ಪ್ಲೇಸ್ ಅಲ್ಲಿ ಬರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ 4th ಪ್ಲೇಸ್ ಅಲ್ಲಿ 2125 ನ ಬರಿತೀವಿ. 5th ಪ್ಲೇಸ್ ಅಲ್ಲಿ 2520 ನ ಬರಿತೀವಿ. ಓಕೆ, 2002 5 25 125 520. ಫಸ್ಟ್ 2002 ಬರಬೇಕು, ಆಪ್ಷನ್ ಇ ಅಲ್ಲಿ ಕೂಡ ಇಲ್ಲ. ಓಕೆ, ಆಪ್ಷನ್ ಬಿ ಅಲ್ಲಿ 2002 ಇದೆ, ಅದಾದ್ಮೇಲೆ 2005 ಬರಬೇಕು, ಆಪ್ಷನ್ ಬಿ ಅಲ್ಲಿ 2520 ಇದೆ, ಆಪ್ಷನ್ ಬಿ ಕೂಡ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 2002 2005 2025 2125 2520, ಆಪ್ಷನ್ ಸಿ ನಮಗೆ ಕರೆಕ್ಟ್ ಆಗ್ತಾ ಇದೆ. ದಿಸ್ ಇಸ್ ದ ರೈಟ್ ಒನ್. ಓಕೆ, 2020 ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ, ಆಪ್ಷನ್ ಡಿ ರಾಂಗ್ ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 7. ಐ ಥಿಂಕ್ ಆಲ್ ಆರ್ ಅಂಡರ್ಸ್ಟುಡ್. ಯು ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್ ಆನ್ ದಿಸ್ ಚಾಪ್ಟರ್. ಓಕೆ, ನೀವೇನ್ ಮಾಡಬೇಕು, ಈ ಚಾಪ್ಟರ್ ಮೇಲೆ ಅತಿ ಹೆಚ್ಚು ಕ್ವಶನ್ಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ನೀವೇನಾಗ್ಬಿಡ್ತೀರಿ, ಈಸಿ ಆಗ್ತೀರಿ. ಅಂದ್ರೆ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್. Okay, then let us move to the next. Before going to 8th question, okay, ದ್ರೋಣ ನವೋದಯ ಅಕಾಡೆಮಿ KB ಗ್ರಾಮ. ಓಕೆ, ದಾವಣಗೆರೆ ಜಿಲ್ಲೆಯಲ್ಲಿ ಬರುವಂತಹ ನಮ್ಮದೇ ಆಗಿರುವಂತಹ ಇನ್ನೊಂದು ಬ್ರಾಂಚ್ ನಿಮಗೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು, ನೆಕ್ಸ್ಟ್ ಸಂತೆಬೆನ್ನೂರಿಂದ ಸಾಸ್ಲಿಗೆ ಹೋಗುವಂತ ರೋಡ್ ಅಲ್ಲಿ KB ಗ್ರಾಮ, ಕಸ್ತೂರಬಾ ಗ್ರಾಮ ಅಂತ ಹೇಳಿ ಬರ್ತಾ ಇದೆ. ಅಲ್ಲಿ ನಮ್ಮ ಇನ್ನೊಂದು ಬ್ರಾಂಚ್ ಇದೆ, ಅದು ದ್ರೋಣ ನವೋದಯ ಅಕಾಡೆಮಿ ಅಂತ ಹೇಳಿ. ಇಲ್ಲಿ ಕೂಡ ನಿಮಗೆ ಸಮ್ಮರ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದಾವೆ. ಕ್ಲಾಸಸ್ 4th ಇಂದ ಅಪ್ ಟು 7th ವರೆಗೂ ಕೂಡ ನೀವು ಅಲ್ಲಿ ಅಡ್ಮಿಷನ್ ನ ತೆಗೆದುಕೊಳ್ಬಹುದು. ಇಲ್ಲಿ ನಿಮಗೆ ಓನ್ಲಿ ಕನ್ನಡ ಮಾಧ್ಯಮ ಮಾತ್ರ ಇರ್ತಾ ಇದೆ. ಓಕೆನಾ. ಇಲ್ಲಿ ತಾಲೂಕ್ ಚನ್ನಗಿರಿ, ಇಲ್ಲಿ ಅಂದ್ರೆ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಸಂತೆಬೆನ್ನೂರಿಂದ ಸಾಸ್ಲಿಗೆ ಹೋಗುವಂತ ಮುಖ್ಯ ರಸ್ತೆಯಲ್ಲಿ KB ಗ್ರಾಮ ಅಂತ ಬರುತ್ತೆ. ಅಲ್ಲಿ ನಿಮಗೆ ಕಸ್ತೂರ್ಬಾ ಗ್ರಾಮ ಅಂತ ಕರೀತಾರೆ. ಅಲ್ಲಿ ನೀವು ಅಡ್ಮಿಷನ್ ನ ಮಾಡಿಸ್ಕೋಬಹುದು. ದಾವಣಗೆರೆ ಜಿಲ್ಲೆಯವರು ಅಲ್ಲಿ ನಿಮಗೆ ಸಮೀಪ ಆಗುತ್ತೆ. ನೀವು ಅಲ್ಲಿ ಅಡ್ಮಿಷನ್ಗಳು ಬೇಕಾದ್ರೆ ಸಮ್ಮರ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಇದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದೀವಿ. ನೀವು ಒಂದ್ಸರಿ ಸರ್ಚ್ ಮಾಡಿದ್ರೆ ನಮ್ಮ ಎಲ್ಲ ಮಾಹಿತಿಯನ್ನು ನಾವು ಯೂಟ್ಯೂಬ್ ಅಲ್ಲಿ ಬಿಡ್ತಾ ಇರ್ತೀವಿ. ಈಗ ಆಲ್ರೆಡಿ ಅಡ್ಮಿಷನ್ಗಳು ಸ್ಟಾರ್ಟ್ ಆಗಿದ್ದಾವೆ. ವಿತ್ ರೆಸಿಡೆನ್ಸಿಯಲ್ ಇದೆ, ನಾನ್ ರೆಸಿಡೆನ್ಸಿಯಲ್ ಕೂಡ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕೊಟ್ಟಿರುವಂತಹ ನಂಬರ್ಸ್ ಗಳಿಗೆ ಕಾಲ್ ಮಾಡಿ ಅಡ್ಮಿಷನ್ ಗಳನ್ನ ಕನ್ಫರ್ಮ್ ಮಾಡ್ಕೋರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಗೆ ಹೋಗ್ತಾ ಇದ್ದೀನಿ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 8. The angle which is equals to 180 degree is called. 180ಕ್ಕೆ ಸಮನಾಗಿರುವ ಕೋನವು 180 ಡಿಗ್ರಿಗೆ ಸಮನಾಗಿರಬೇಕು. The angle. Okay, before going to this one, I am giving some information about these angles. Okay, ನೋಡಿ ಇಲ್ಲಿ 0 ಕಿಂತ ಜಾಸ್ತಿ ಇರಬೇಕು, 90 ಕಿಂತ ಕಡಿಮೆ ಇರಬೇಕು. 0 ಕಿಂತ ಜಾಸ್ತಿ ಇರಬೇಕು, 90 ಡಿಗ್ರಿ ಕಿಂತ ಕಡಿಮೆ ಇತ್ತು ಅಂತಂದ್ರೆ ಬಿಲೋ 90. ಓಕೆ, ದ ಮೋರ್ ದನ್ 0 ಡಿಗ್ರಿ ಬಿಲೋ 90 ಇತ್ತು ಅಂದ್ರೆ ಇವಕ್ಕೆ ನಾವು ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ಓಕೆನಾ, ಲಘು ಕೋನ ಅಂತ ಕರೀತಾರೆ. ಲಘು ಕೋನ ಅಂತಂದ್ರೆ 0 ಕಿಂತ ಜಾಸ್ತಿ ಇರುತ್ತೆ, 90 ಕಿಂತ
ಕಡಿಮೆ ಇರುತ್ತೆ. ಎಕ್ಸಾಕ್ಟ್ ಈಕ್ವಲ್ 90 ಡಿಗ್ರಿ ಇತ್ತು ಅಂದ್ರೆ ಇದಕ್ಕೆ ರೈಟ್ ಆಂಗಲ್ ಅಂತ ಕರಿತೀವಿ. ರೈಟ್ ಆಂಗಲ್ ಮೀನ್ಸ್ ಲಂಬ ಕೋನ ಅಂತ ಕರೀತಾರೆ. ಲಂಬ ಕೋನ ಅಂತ ಕರಿತೀವಿ. ಹಾಗಾದ್ರೆ 90ಕ್ಕಿಂತ ಜಾಸ್ತಿ ಇರುತ್ತೆ, 90 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ, 180 ಡಿಗ್ರಿಗಿಂತ ಕಡಿಮೆ ಇತ್ತು ಅಂತಂದ್ರೆ ಅವಕ್ಕೆ ನಾವು ವಿಶಾಲ ಕೋನ, ಆಪ್ಟ್ಯೂಸ್ ಆಂಗಲ್, ಓಕೆ, ಆಪ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಆಪ್ಟ್ಯೂಸ್ ಆಂಗಲ್ ಅಂತಂದ್ರೆ ಇದಕ್ಕೆ ವಿಶಾಲ ಕೋನ ಅಂತ ಕರಿತೀವಿ. ಓಕೆ, ವಿಶಾಲ ಕೋನ. ಹಾಗಾದ್ರೆ ಕರೆಕ್ಟ್ ಎಕ್ಸಾಕ್ಟ್ 180 ಡಿಗ್ರಿಗೆ ಈಕ್ವಲ್ ಇತ್ತು ಅಂತಂದ್ರೆ ಅದನ್ನ ನಾವು ಸ್ಟ್ರೈಟ್ ಆಂಗಲ್ ಅಂತ ಕರಿತೀವಿ. ಸ್ಟ್ರೈಟ್ ಆಂಗಲ್ ಅಂತಂದ್ರೆ ನಮಗೆ ಸರಳ ಕೋನ ಅಂತ ಕರೀತಾರೆ. ಸರಳ ಕೋನ ಅಂತ ಕರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ 180ಕ್ಕಿಂತನೂ ಜಾಸ್ತಿ, 360ಕ್ಕಿಂತನೂ ಕಂಪ್ಲೀಟ್ ಏನು ಕಡಿಮೆ ಇತ್ತು ಅಂದ್ರೆ ಅದಕ್ಕೆ ಸರಳಾಧಿಕ ಕೋನ. ಸರಳ ಕೋನಕ್ಕಿಂತನೂ ಅಧಿಕ ಇರ್ತಕ್ಕಂಥದಕ್ಕೆ ಸರಳಾಧಿಕ ಕೋನ ಅಂತ ಕರಿತೀವಿ. ರಿಫ್ಲೆಕ್ಸ್ ಆಂಗಲ್, ಓಕೆ, ರಿಫ್ಲೆಕ್ಸ್ ಆಂಗಲ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಹಾಗಾದ್ರೆ ಕಂಪ್ಲೀಟ್ ಆಗಿ 360 ಡಿಗ್ರಿ ಇತ್ತು ಅಂದ್ರೆ ಇದಕ್ಕೆ ಕಂಪ್ಲೀಟ್ ಆಂಗಲ್ ಅಂತ ಕರಿತೀವಿ. ಓಕೆ, ಕಂಪ್ಲೀಟ್ ಆಂಗಲ್. ಓಕೆ, ಕಂಪ್ಲೀಟ್ ಆಂಗಲ್ ಅಂದ್ರೆ ಪೂರ್ಣ ಕೋನ ಅಂತ ಕರೀತಾರೆ. ಪೂರ್ಣ ಕೋನ ಅಂತ ಕರೀತಾರೆ. ಓಕೆನಾ? ಇದು ಆಂಗಲ್ಸ್ ಗಳ ಬಗ್ಗೆ ನಿಮ್ಗೆ ಇರಬೇಕಾಗಿರ್ತಕ್ಕಂಥ ಮಾಹಿತಿ. ಹಾಗಾದ್ರೆ 180 ಡಿಗ್ರಿಗೆ ಸಮನಾಗಿರುವಂತದ್ದನ್ನ ನಾವು ಏನಂತ ಕರಿತೀವಿ? ಈಗ ಸರಳ ಕೋನ ಅಂತ ಕರಿತೀವಿ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಅದೇ ಸಪ್ಲಿಮೆಂಟರಿ ಆಂಗಲ್, ಪರಿಪೂರಕ ಕೋನ ಅಂತಂದ್ರೆ ಏನು ನೋಡ್ರಿ. ಸರಳ ಕೋನ, ಸಪ್ಲಿಮೆಂಟರಿ, ಪರಿಪೂರಕ ಕೋನ, ಇವಕ್ಕೆ ಇರುವಂತ ವ್ಯತ್ಯಾಸ ಅಂತಂದ್ರೆ ಸ್ಟ್ರೇಟ್ ಆಗಿ ಒಂದೇ ಆಂಗಲ್ ಇತ್ತು ಅಂತಂದ್ರೆ ಇದು ಸರಳ ಕೋನ. ಇದನ್ನ ನಾವು ಎರಡಾಗಿ ಡಿವೈಡ್ ಮಾಡಿದ್ರೆ ಅಂದ್ರೆ ಎರಡು ಕೋನಗಳಾಗಿ ಡಿವೈಡ್ ಮಾಡಿದ್ರೆ ಈ ಎರಡು ಕೋನಗಳ ಮೊತ್ತ ಏನಾದ್ರೂ 180 ಡಿಗ್ರಿ ಬಂದ್ರೆ ದ ಸಮ್ ಆಫ್ ಟೂ ಆಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಎರಡೂ ಆಂಗಲ್ಸ್ ಗಳನ್ನ ಕೂಡಿಸಿದ್ರೆ ಸಮ್ ಮಾಡಿದ್ರೆ ನಮಗೆ ಅದು 180 ಡಿಗ್ರಿ ಬಂತು ಅಂದ್ರೆ ಅದನ್ನ ನಾವು ಸಪ್ಲಿಮೆಂಟರಿ ಅಂತ ಕರಿತೀವಿ. ಓಕೆನಾ? ಇಲ್ಲಿ ಎರಡೂ ಕೋನಗಳಿರಬೇಕು, ಅವು ಎರಡೂ ಕೋನಗಳನ್ನು ನಾವೇನಾದ್ರೂ ಕೂಡಿಸಿದ್ರೆ ಅದು 180 ಡಿಗ್ರಿ ಬರಬೇಕು. ಅಂತವಕ್ಕೆ ನಾವು ಪರಿಪೂರಕ ಕೋನ ಅಂತ ಕರಿತೀವಿ. ನೆಕ್ಸ್ಟ್ ಆಪ್ಟ್ಯೂಸ್ ಆಂಗಲ್, ವಿಶಾಲ ಕೋನ ಅಂತ ಹೇಳಿದ್ರೆ 90ಕ್ಕಿಂತ ಜಾಸ್ತಿ ಇರುತ್ತೆ, 180ಕ್ಕಿಂತ ಕಡಿಮೆ ಇರುತ್ತೆ. ಇದು ರಾಂಗ್ ಆಗ್ತಾ ಇದೆ. ನೆಕ್ಸ್ಟ್ ಕಾಂಪ್ಲಿಮೆಂಟರಿ ಆಂಗಲ್, ಪೂರಕ ಕೋನ ಅಂತ ಕರಿತೀವಿ. ಪೂರಕ, ಸಪ್ಲಿಮೆಂಟರಿ ಅಂದ್ರೆ ಕಾಂಪ್ಲಿಮೆಂಟರಿ, ಇವೆರಡು ಏನಾಗಿರ್ತವೆ ಅಂದ್ರೆ ಸಿ ಅಂದ್ರೆ ಸ್ಮಾಲ್ ನಂಬರ್, ಹೌದಾ? ಹಾಗಾದ್ರೆ ಇದು ಏನಾಗಿರುತ್ತೆ ಇಲ್ಲಿ? ಇದು 90 ಡಿಗ್ರಿ ಆಗಿರುತ್ತೆ. ಅಂದ್ರೆ ಎರಡೂ ಕೋನಗಳ ಮೊತ್ತವು, ಎರಡೂ ಕೋನಗಳನ್ನ ನಾವೇನಾದ್ರೂ ಪ್ಲಸ್ ಮಾಡಿದ್ರೆ ಅದು 90 ಡಿಗ್ರಿಗೆ ಸಮನಾಗಿರ್ಬೇಕು. Sum of two angles is equals to 90 degree is called complementary angle. Then the sum of two angles is equals to 180 degree. We call that as supplementary angle. Don't forget this. This is not a straight angle. 180 degree ಇತ್ತು ಅಂತಂದ್ರೆ supplementary ಆಗಲ್ಲ. 180 degree ಇತ್ತು ಅಂದ್ರೆ ಇದು straight angle, ಸರಳ ಕೋನ ಅದು. ಓಕೆ, ಎರಡೂ ಕೋನಗಳನ್ನ ಕೂಡಿಸಿದ್ರೆ 180 ಬಂದ್ರೆ ಮಾತ್ರ ಅದೇನಾಗಿರುತ್ತೆ? ಸಪ್ಲಿಮೆಂಟರಿ ಆಂಗಲ್ ಆಗಿರುತ್ತೆ. ಅರ್ಥ ಆಗ್ತಿದೆನಾ? ಎಸ್, ದಿಸ್ ಇಸ್ ದ straight angle. Then let us move to the question number 9. See what they are given in question number 9. ಈ ಎಲ್ಲಾ ಕೋನಗಳನ್ನ ಕರೆಕ್ಟ್ ಆಗಿ ಓದ್ಕೋರಿ. ಒಂದು ಕ್ವಶನ್ ಮಾತ್ರ 100% ಬರುತ್ತೆ. ಓಕೆ, then question number 9. A product was bought for rupees 1985 to make the profit of 360. Then what is the selling price of that product? ಒಂದು ವಸ್ತುವನ್ನು 1985ಕ್ಕೆ ಕೊಂಡು ರೂಪಾಯಿ 360 ಲಾಭ ಪಡೆಯಲು ಆ ವಸ್ತುವನ್ನು ಎಷ್ಟಕ್ಕೆ ಮಾರಬೇಕು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಆ ವಸ್ತುವನ್ನ ಎಷ್ಟಕ್ಕೆ ತಂದಿದ್ದಾರೆ? 1985. Okay, the cost price of an article is 1935. Okay, 1985 is the cost price, ಕೊಂಡ ಬೆಲೆ. ಓಕೆ, ಇದನ್ನ ನಾವು ಏನಂತ ಕರಿತೀವಿ? ಕೊಂಡ ಬೆಲೆ. ಇದರಿಂದ ನನಗೆ 360 ರೂಪೀಸ್ ಪ್ರಾಫಿಟ್ ಬರಬೇಕು, ನನಗೆ 360 ರೂಪಾಯಿ ಲಾಭ ಬರಬೇಕು. ಏನಾಗಬೇಕು? ನನಗೆ ಲಾಭ ಆಗಬೇಕು. ಹಾಗಾದ್ರೆ ನಾನು ತಂದ ಬೆಲೆಗಿಂತಲೂ ಹೆಚ್ಚಿಗೆ ಮಾರಿದಾಗ ನನಗೆ ಲಾಭ ಆಗುತ್ತೆ,
ಹೌದಾ? ನಾನು ಯಾವ್ದಾದ್ರು ಒಂದು ವಸ್ತುವನ್ನ ಎಷ್ಟಕ್ಕೆ ತಂದಿರ್ತೀನಿ ನೋಡ್ರಿ, ಅದಕ್ಕಿಂತ ಹೆಚ್ಚಿಗೆ ಮಾಡಿದ್ರೆ ಮಾತ್ರ ಲಾಭ ಆಗುತ್ತೆ. ಹಾಗಾದ್ರೆ ಇದಕ್ಕೆ ಏನ್ ಮಾಡ್ಬೇಕು ನಾವು? ಹೆಚ್ಚಿಗೆ ಮಾಡ್ಬೇಕಂದ್ರೆ ಪ್ಲಸ್ ಮಾಡಬೇಕು. 5 × 6 14, 9 1 13 13, 2345ಕ್ಕೆ ನಾವು ಮಾರಿದಾಗ ನಮಗೇನಾಗುತ್ತೆ? ಲಾಭ ಆಗುತ್ತೆ. ಮಾರಿದ ಬೆಲೆ ಎಷ್ಟಾಗಬೇಕು? 2345 ರೂಪಾಯಿ ಆಗಬೇಕು. ಅರ್ಥ ಆಯ್ತಾ? 2345. ಆಪ್ಷನ್ ಸಿ ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಐ ಥಿಂಕ್ ಆಲ್ ಆರ್ ಅಂಡರ್ಸ್ಟುಡ್ ದಿಸ್ ಒನ್. ಓಕೆ, ಹಾಗಾದ್ರೆ ಈ ಲಾಭ ಮತ್ತು ಹಾನಿಯಲ್ಲಿ ಕೇಳುವಂತಹ ಕ್ವಶನ್ಸ್ಗಳು ನವೋದಯ ಎಕ್ಸಾಮ್ ಅಲ್ಲಿ ನಿಮಗೆ 4. ಓಕೆನಾ? ಯಾವ್ದಾವ್ದ್ರ ಮೇಲೆ ಕೇಳ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಫಸ್ಟ್ ಒಂದು ಲಾಭ ಮೇಲೆ ಕೇಳ್ತಾರೆ, ಒಂದು ಹಾನಿ ಮೇಲೆ, ಒಂದು ಕೊಂಡ ಬೆಲೆ ಮೇಲೆ, ಒಂದು ಮಾರಿದ ಬೆಲೆ. ಓಕೆ, ಶೇಕಡ ಲಾಭ ಶೇಕಡ ನಷ್ಟ ಯಾವುದು ನಿಮಗೆ ಎಕ್ಸಾಮ್ಸ್ ಅಲ್ಲಿ, ನವೋದಯ ಎಕ್ಸಾಮ್ಸ್ ಅಲ್ಲಿ ಇರೋದಿಲ್ಲ. ಪ್ರಾಫಿಟ್, ಲಾಸ್, CP ಅಂಡ್ SP. ಇವು 4ನ್ನ ನೀವು ಪರ್ಫೆಕ್ಟ್ ಆಗಿಬಿಟ್ರೆ ಈಸಿಯಾಗಿ ನೀವೇನು ಮಾಡ್ಬೋದು? ಮಾರ್ಕ್ಸ್ ಅನ್ನ ತೆಗೆದುಕೋಬಹುದು. Okay, I think you are understood this one. Let us move to the next question, question number 10. Okay, before going to question number 10, there is some information about the online classes. ಓಕೆ, ಅಂದರೆ ನಮ್ಮ ಮೇನ್ ಬ್ರಾಂಚ್ ಬಂದು ನಿಮಗೆ ರಾಂಪುರ ಇರ್ತಾ ಇದೆ. 2ನೇ ಬ್ರಾಂಚ್ ನಿಮಗೆ KB ಗ್ರಾಮ, ದಾವಣಗೆರೆ ಜಿಲ್ಲೆಯಲ್ಲಿ. ನೆಕ್ಸ್ಟ್ 3ನೇ ಬ್ರಾಂಚ್ ಅಂತಂದ್ರೆ ದ್ರೋಣ ನವೋದಯ ಆನ್ಲೈನ್ ಕ್ಲಾಸಸ್. ಓಕೆನಾ? ನೀವು ಮನೆಯಲ್ಲೇ ಇದ್ದು, ನೀವು ಯಾವುದೇ ಊರಿಂದ ಆಗಿರಲಿ, ಯಾವುದೇ ಡಿಸ್ಟಿಕ್ ಇಂದ ಆಗಿರಲಿ, ನೀವು ಮನೆಯಲ್ಲೇ ಇದ್ದು ನಮ್ಮ ಆನ್ಲೈನ್ ಕ್ಲಾಸಸ್ಗಳನ್ನು ಪಡಿಬಹುದು. ಓಕೆನಾ? ನೀವು ಮನೆಯಲ್ಲೇ ಇದ್ದು ನೀವು ಆನ್ಲೈನ್ ಕ್ಲಾಸಸ್ಗಳನ್ನು ತೆಗೆದುಕೋಬಹುದು. ಇಲ್ಲಿ ಸಮ್ಮರ್ ಕ್ಲಾಸಸ್ಗಳು ಕೂಡ ಸ್ಟಾರ್ಟ್ ಆಗ್ತದವೆ. ಇದೇ ಏಪ್ರಿಲ್ 1ರಿಂದ ನಿಮಗೆ ಲೈವ್ ಕ್ಲಾಸಸ್ ಜೊತೆಗೆ, ಓಕೆನಾ, ಲೈವ್ ಕ್ಲಾಸಸ್ ಜೊತೆಗೆ ಆ್ಯಪ್ ಕ್ಲಾಸಸ್ಗಳನ್ನು ಅಪ್ಡೇಟ್ ಮಾಡಿ. ಓಕೆನಾ? ಈಗ ಆಲ್ರೆಡಿ ಒಂದಿಷ್ಟು ವಿದ್ಯಾರ್ಥಿಗಳು ನಮ್ಮ ಕ್ಲಾಸಸ್ಗಳನ್ನು ತೆಗೆದುಕೊಂಡಿದ್ರು. ಈಗ ಅದಕ್ಕಿಂತಲೂ ಮತ್ತೆ ಫಾರ್ವರ್ಡ್ ಅಪ್ಡೇಟ್ ಮಾಡಿ ನಮ್ಮ ಮಿಸ್ಟೇಕ್ಸ್ಗಳನ್ನು ಎಲ್ಲ ತಿದ್ದುಕೊಂಡು ನೆಕ್ಸ್ಟ್ ನಿಮಗೆ ಅಪ್ಡೇಟೆಡ್ ಕ್ಲಾಸಸ್ಗಳು ನಿಮಗೆ ನವೋದಯ, ಸೈನಿಕ ಮತ್ತು ಆದರ್ಶ, ಮುರಾರ್ಜಿ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗೋ ನಿಟ್ಟಿನಲ್ಲಿ ನಿಮಗೆ ಎಲ್ಲವನ್ನ ನಾವು ಅಪ್ಡೇಟ್ ಮಾಡಿ ದ್ರೋಣ ನವೋದಯ ಆ್ಯಪ್ ಮುಖಾಂತರ ನೆಕ್ಸ್ಟ್ ಅದೇ ಥರ ಸಾಯಂಕಾಲ ಲೈವ್ ಕ್ಲಾಸಸ್ಗಳನ್ನು ತೆಗೆದುಕೊಳ್ಳುವಂಥ ಮುಖಾಂತರ ನಾವು ನಿಮಗೆ ಆನ್ಲೈನ್ ಕ್ಲಾಸಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದು ಕೂಡ ನಿಮಗೆ ಏಪ್ರಿಲ್ 1ರಿಂದ ಕ್ಲಾಸಸ್ಗಳು ಪ್ರಾರಂಭವಾಗಿದ್ದಾವೆ. ಓಕೆನಾ? ನೀವು ಎಲ್ಲೇ ಇದ್ದು ಕೂಡ ನಿಮ್ಮ ಮನೆಯಿಂದನೇ ನೀವೇನು ಮಾಡ್ಬೋದು? ಕ್ಲಾಸಸ್ಗಳನ್ನು ತೆಗೆದುಕೊಳ್ಬೋದು. ನಿಮಗೆ ಫ್ರೀ ಟೈಮಲ್ಲಿ ನಿಮಗೆ, ಓಕೆನಾ, ಫ್ರೀ ಟೈಮಲ್ಲಿ ನಾವು ನಿಮಗೆ ಕ್ಲಾಸಸ್ಗಳನ್ನು ಕೊಡ್ತಾ ಇದ್ದೀವಿ. ಓಕೆನಾ? ಆನ್ಲೈನ್ ಕ್ಲಾಸಸ್ಗಳು ಬೇಕಾಗಿದ್ದಲ್ಲಿ 9986972170, 9538157686, 9741312170 ಈ ನಂಬರ್ಸ್ಗಳಿಗೆ ನೀವು ಯಾವಾಗಾದರೂ ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡ್ಕೊರಿ. ಓಕೆನಾ? ನಿಮಗೆ ಇಲ್ಲಿ ಕನ್ನಡ, ಮ್ಯಾಥ್ಸು, ಇಂಗ್ಲೀಷು, ಇದರ ಜೊತೆಗೆ ಮೆಂಟಲ್ ಎಬಿಲಿಟಿ ಅನ್ನುವಂತಹ ಒಂದು ಸಬ್ಜೆಕ್ಟನ್ನು ಕೂಡ ನಾವು ನಿಮಗೆ ನವೋದಯ, ಸೈನಿಕ, ಮುರಾರ್ಜಿ ಎಕ್ಸಾಮ್ಗೆ ಹೆಲ್ಪ್ ಆಗೋ ಥರನೇ ನಿಮಗೆ ಕ್ಲಾಸಸ್ಗಳನ್ನು ಮಾಡಲಾಗುತ್ತೆ. ಓಕೆನಾ? ಆನ್ಲೈನ್ ಕ್ಲಾಸಸ್ಗಳು ನಿಮಗೆ ಸಮ್ಮರಿಂದ ನಿಮಗೆ ಇವೆಲ್ಲ ಕ್ಲಾಸ್ಗಳು ಸ್ಟಾರ್ಟ್ ಆಗುತ್ತೆ. ಅದೇ ಥರ ಜೂನಿಂದ ನಿಮಗೆ 10th ಸ್ಟ್ಯಾಂಡರ್ಡಲ್ಲಿ ಬರುವಂತಹ ಸ್ಟೇಟ್ ಸಿಲೆಬಸ್ಸಿನ ಎಲ್ಲ ಕ್ಲಾಸಸ್ಗಳು, ಅಂದರೆ ನಿಮಗೆ ಸೈನ್ಸ್ ಆಗಿರ್ಬೋದು, ನೆಕ್ಸ್ಟ್ ಅದೇ ಥರ ನಿಮಗೆ ಇಂಗ್ಲೀಷ್ ಕ್ಲಾಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ಈ 3 ಸಬ್ಜೆಕ್ಟ್ಗಳ ಕ್ಲಾಸಸ್ಗಳನ್ನು ನಿಮಗೆ ಜೂನಿಂದ ಆನ್ಲೈನ್ ಕ್ಲಾಸಸ್ಸಲ್ಲಿ ಕೊಡೋ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ಕೂಡ ಮಾಡ್ತಾ ಇದೆ. ನೆಕ್ಸ್ಟ್ ಅದೇ ಥರ ಈಗ ಏಪ್ರಿಲಿಂದ ನಿಮಗೆ ಕ್ಲಾಸಸ್ಗಳು ನವೋದಯಕ್ಕೆ ಬೇಕಾಗುವಂಥ ಇಂಪಾರ್ಟೆಂಟ್ ಮ್ಯಾಥ್ಸ್ ಬೇಸಿಕ್ ಅನ್ನು ನಿಮಗೆ ಫುಲ್ ಸ್ಟ್ಯಾಂಡರ್ಡ್ ಮಾಡಿ ಇಂಗ್ಲೀಷು, ಕನ್ನಡ ಕ್ಲಾಸಸ್ಗಳನ್ನು ನಿಮಗೆ ಕೊಡೋ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಅಡ್ಮಿಷನ್ಗಳು ಬೇಕಾಗಿದ್ದಲ್ಲಿ ಈ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ನ ಕನ್ಫರ್ಮ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 10. What should added to 4-digit smallest number to get 5-digit biggest number? ನೋಡಿ, ಇಲ್ಲಿ 4 ಅಂಕಿಯ ಚಿಕ್ಕ ಸಂಖ್ಯೆಗೆ ಎಷ್ಟನ್ನ ಕೂಡಿಸಿದರೆ, ಓಕೆನಾ, 4 ಅಂಕಿಯ ಚಿಕ್ಕ ಸಂಖ್ಯೆಗೆ ಎಷ್ಟನ್ನ ಕೂಡಿಸಿದರೆ 5 ಅಂಕಿಯ ದೊಡ್ಡ ಸಂಖ್ಯೆ ಬರುತ್ತದೆ. ನಮಗೆ ಬೇಕಾಗಿರ್ತಕ್ಕಂಥದ್ದೇನು? 5 ಅಂಕಿಯ ದೊಡ್ಡ ಸಂಖ್ಯೆ. ಓಕೆ, ವಿ ವಾಂಟ್ 5-digit biggest number. ಅಂದರೆ ಬಿಗ್ಗೆಸ್ಟ್ ನಂಬರ್ ಬರಿಬೇಕಾದ್ರೆ ಎಷ್ಟು ಡಿಜಿಟ್ ಕೇಳ್ತಾರೆ ಅಷ್ಟು ಬಿಗ್ಗೆಸ್ಟ್ ನಂಬರ್ನ ಬರಿತೀವಿ. ನಮ್ಮ ಹತ್ರ ಇರ್ತಕ್ಕಂಥದ್ದೇನು? 4 ಅಂಕಿಯ ಚಿಕ್ಕ ಸಂಖ್ಯೆ, 4-digit ಸ್ಮಾಲೆಸ್ಟ್ ನಂಬರ್. ವಿ ಹ್ಯಾವ್ 4-digit ಸ್ಮಾಲೆಸ್ಟ್ ನಂಬರ್. ಇದಕ್ಕೆ ಎಷ್ಟನ್ನ ಆ್ಯಡ್ ಮಾಡಿದ್ರೆ ಅಂದರೆ
1000ಗೆ ಎಷ್ಟನ್ನ ಆ್ಯಡ್ ಮಾಡಿದ್ರೆ 99,999 ಬರುತ್ತೆ. ಹಾಗಾದ್ರೆ ಏನು ಮಾಡಬೇಕು? ಆ್ಯಡ್ ಮಾಡಿ ಅಂತ ಹೇಳಿದ್ರಲ್ವಾ, ನೀವು ಇಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. ಆ್ಯಡ್ ಅಂದ ತಕ್ಷಣ ಮಕ್ಕಳು ಆ್ಯಡ್ ಮಾಡಿ ಆನ್ಸರ್ನ ಮಾಡಕ್ಕೆ ಹೋಗ್ತಾರೆ, ಅದು ರಾಂಗ್ ಆಗುತ್ತೆ. ಅಂದರೆ ನಮ್ಮ ಹತ್ರ ಇರ್ತಕ್ಕಂಥದ್ದು ಓನ್ಲಿ 1000 ರೂಪೀಸ್, ನಮ್ಮ ಹತ್ರ ಇರ್ತಕ್ಕಂಥದ್ದು 1000. ಓಕೆ, ನಮಗೆ ಬೇಕಾಗಿರೋದು 99,999 ಆಗಬೇಕಾದ್ರೆ 1000ಗೆ ಇನ್ನೂ ಎಷ್ಟು ಆ್ಯಡ್ ಮಾಡಬೇಕು? ನಮ್ಮ ಹತ್ರ ಎಷ್ಟು ಕಡಿಮೆ ಇದೆ ನೋಡಿ, ನಮ್ಮ ಹತ್ರ ಇನ್ನೂ ಎಷ್ಟು ಕಡಿಮೆ ಇದೆ ಅಂತಂದರೆ 98,999 ಕಡಿಮೆ ಇದೆ. ಓಕೆನಾ? ಅಂದರೆ 98,999 ನಾವಲ್ಲಿ ಆ್ಯಡ್ ಮಾಡಬೇಕಾಗುತ್ತಾ ಇದೆ. ಓಕೆನಾ? 4 ಡಿಜಿಟ್ ಸ್ಮಾಲೆಸ್ಟ್ ನಂಬರಿಗೆ ನಾವು 98,000 ಬೇಕಾದ್ರೆ ಇದನ್ನ ಆ್ಯಡ್ ಮಾಡಿ ನೋಡಿ. 98,999ನ ಆ್ಯಡ್ ಮಾಡಿಬಿಟ್ರೆ ನಮಗೇನು ಸಿಗುತ್ತೆ? 5 ಡಿಜಿಟ್ ಬಿಗ್ಗೆಸ್ಟ್ ನಂಬರ್ ಸಿಗ್ತಾ ಇದೆ. 98,999 ಅಂತಕ್ಕಂಥದ್ದು ನಮಗೆ ಆ್ಯಡ್ ಮಾಡೋಕ್ಕೆ ಬೇಕಾಗಿರುವಂಥ ನಂಬರ್ 98,999. ಇಲ್ಲಿ ಆಪ್ಷನ್ ಇಲ್ಲ, ಬಟ್ ಇದನ್ನು ರೈಟ್ ಹಾಕೋರಿ. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ರೈಟ್, ಐ ಥಿಂಕ್ ಆಲ್ ಆರ್ ಅಂಡರ್ಸ್ಟುಡ್ ದೀಸ್ ಕ್ವಶನ್ಸ್. ದೆನ್ ಲೆಟ್ ಅಸ್ ಸಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರಮ್ ಸ್ಟಾರ್ಟ್ ಟು ಎಂಡ್. ಓಕೆ, ನೀವೆಲ್ಲರೂ ಕೂಡ ಕಂಪ್ಲೀಟಾಗಿ ವಿಡಿಯೋನ ನೋಡಿದ್ದಕ್ಕೆ ನಿಮ್ಗೆಲ್ಲರೂ ಕೂಡ ಒನ್ಸ್ ಅಗೇನ್ ಐ ವಿಶ್ ಯು ಥ್ಯಾಂಕ್ ಯು. ರೈಟ್, ಅದೇ ಥರ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಬೇಕಾಗಿದ್ದಲ್ಲಿ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಅನ್ನುವಂಥ ಯೂಟ್ಯೂಬ್ ಚಾನಲ್ನ ನೋಡ್ಕೋರಿ. ನೆಕ್ಸ್ಟ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ನಾವು ಅಪ್ಲೋಡ್ ಮಾಡುವಂಥ ಪ್ರತಿ ವಿಡಿಯೋಗಳನ್ನು ನೀವು ಇಲ್ಲಿ ಕಂಪ್ಲೀಟ್ ಫ್ರೀಯಾಗಿ ನೋಡ್ಕೋಬೋದು. ನೆಕ್ಸ್ಟ್ ಅದೇ ಥರ ಪ್ಲೇಸ್ಟೋರಲ್ಲಿ ದ್ರೋಣ ನವೋದಯ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ನಮ್ಮ ಕೋಚಿಂಗ್ನ ಆ್ಯಪ್ ಸಿಗ್ತಾ ಇದೆ. ಅಲ್ಲಿ ಕೂಡ ನಿಮಗೆ ಕ್ಲಾಸಸ್ಗಳು, ಟೆಸ್ಟಸ್ಗಳನ್ನು ನೀವು ಬರಿಬೋದಾಗಿದೆ. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಕೂಡ ಥ್ಯಾಂಕ್ ಯು. ಲೆಟ್ ಅಸ್ ಡಿಸ್ಕಸ್ ಸಮ್ ಮೋರ್ ಎಕ್ಸಾಂಪಲ್ಸ್ ಇನ್ ನೆಕ್ಸ್ಟ್ ವಿಡಿಯೋ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.